ಉದಿಲ್ಲ ನೋಡಿ ಫ್ರೆಂಡ್ಸ್, ದಿಸ್ ಇಸ್ ಕಾಲ್ಡ್ ಜಿಗ್ನೆ. ದಿಸ್ ಇಸ್ ಕಾಲ್ಡ್ ಹೆಲೋ ಕರ್ನಾಟಕ, ಎಲ್ರಿಗೂ ನಮಸ್ಕಾರ. ಇವತ್ತು ಫಸ್ಟ್ ವ್ಲಾಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಜೊತೆ ಸೇರಿ ಚಿಕ್ಕಮಗಳೂರಿಂದ ಹೊರನಾಡಿ ಹೋಗ್ತಾ ಇದ್ದೀವಿ. ಬಾಳೆಹೊನ್ನೂರು ಮೇಲೆ ಹೋದರೆ ರೂಟ್ ಅಷ್ಟು ಚೆನ್ನಾಗಿರಲ್ಲ ಅಂದು ಈ ಕಡೆ ಕೊಟ್ಟಿಗೆಹಾರ ಆ ಕಡೆಯಿಂದ ಹೋಗೋಣ ಅಂತ ಇವಾಗ ಮೂಡಿಗೆರೆ ರೂಟಲ್ಲಿ ಸಿದ್ಧಾರ್ಥ ಹೆಗಡೆ ಅವರ ಮೆಮೋರಿಯಲ್ ಹತ್ರ ಬಂದಿದ್ದೀವಿ. ಇವಾಗ ಹಂಗೆ ಹೊರಗಡೆಯಿಂದ ಹೇಗಿದೆ ಹಂಗೆ ನೋಡ್ಕೊಂಡು ಹಂಗೆ ಮತ್ತೆ ಹೋಗ್ಬಿಡೋಣ ಅಂತ. ಮತ್ತೆ ತುಂಬ ಲೇಟ್ ಆದರೆ ನಾವು ಹೇಮಾವತಿ ನದಿ ಮೂಲ ಆ ಕಡೆ ಎಲ್ಲ ಹೋಗ್ಬೇಕಂತ ಇದ್ದೀವಿ. ಅದಕ್ಕೆ ಅಲ್ಲೆಲ್ಲ ನೋಡ್ಕೊಂಡು ಹೋಗ್ಬೇಕು. ಇವಾಗ ಬನ್ನಿ, ಇವಾಗ ನೆಕ್ಸ್ಟು ಕೊಟ್ಟಿಗೆಹಾರದಲ್ಲಿ ಸಿಗೋಣ. ಅದೇ ಇಂಜಿನಿಯರಿಂಗ್ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೋದ್ವಿ ಅಂದ್ರೆ ಇವೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡಿ ನಾವು ಮೆಕ್ಯಾನಿಕಲ್ಲು. ಇವಾಗ ಕೊಟ್ಟಿಗೆಹಾರದಲ್ಲಿದ್ದೀವಿ. ಹಿಂಗೆ ಒಳಗಡೆ ಕಳಸ ರೂಟಲ್ಲಿ ಜಾವಳಿ ಅನ್ನೋ ಊರಿಗೆ ಹೋಗ್ತೀವಿ. ಅಲ್ಲಿ ಹೇಮಾವತಿ ನದಿ ಹುಟ್ಟುತ್ತೆ. ಇವಾಗ ಇದೆ ಇಲ್ಲಿ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ಈಗ ಟಿಫನ್ ಮಾಡ್ಕೊಂಡು ಹೋಗೋದು. ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇವಾಗ ಇಲ್ಲಿಂದನೇ ಹಂಗೆ 1.5 ಕಿಲೋಮೀಟ್ರ್ ಒಳಗಡೆ ಹೋಗಿ ನದಿ ಹುಟ್ಟೋ ಜಾಗಕ್ಕೆ ಹೋಗ್ತೀವಿ ಇವಾಗ. ಓ ಫ್ರೆಂಡು ಸರಿಯಾಗಿ ಮಲ್ಗವ್ರೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಹೋಗೋಣ. ಹಾಂ ಚೆನ್ನಾಗಿದೆ ಅಲ್ಲ? ಗಣೇಶ ದೇವ್ರದ್ದು ದರ್ಶನ ಎಲ್ಲ ತಗೊಂಡಾಯ್ತು. ಇವಾಗ ನದಿ ಹುಟ್ಟೋ ಜಾಗ ನೋಡೋಣ ಬನ್ನಿ. ಹಾಂ ಕೆಳಗಡೆಯಿಂದ ಹೋಗ್ಬೇಕು. ಆಲ್ಮೋಸ್ಟ್ ನದಿ ಮೂಡಿಗೆರೆ ತಾಲೂಕು, ಅಲ್ಲಿಂದ ಹಾಸನ ಜಿಲ್ಲೆ ಎಂಟರ್ ಆಗಿ ಅಲ್ಲಿ ಗೋರೂರು ಡ್ಯಾಮ್ ಕಟ್ಟಿದಾರಲ್ಲ, ಅಲ್ಲಿಂದ ಮುಂದೆ ಹರ್ಕೊಂಡು ಮಂಡ್ಯ ಜಿಲ್ಲೆ KR ನಗರ ಆ ಕಡೆ ಎಲ್ಲ ಹರ್ಕೊಂಡು ಕಾವೇರಿ ನದಿ ಸೇರುತ್ತೆ. ನೋಡಿ ಎಲ್ಲ ವ್ಯೂ ತುಂಬ ಚೆನ್ನಾಗಿದೆ, ತುಂಬ ಸೈಲೆಂಟ್ ಆಗಿದೆ, ಒಳ್ಳೆ ಆ್ಯಂಬಿಯನ್ಸು. ಹರ್ಕೊಂಡು ಹೊಂಡಕ್ಕೆ ಬರುತ್ತೆ. ಇಲ್ಲಿ ಸ್ಟೋರ್ ಆಗಿರುತ್ತೆ. ಇಲ್ಲಿ ಸ್ಟೋರ್ ಆಗಿ ಇಲ್ಲಿಂದ ಮುಂದೆ ಹರ್ಕೊಂಡು ಹೋಗೈತೆ. ಏನೋ ಹಾವಿದೆ ಅಂತೆ, ನೋಡೋಣ ಬನ್ನಿ. ಇಲ್ಲಿ ನೋಡಿ 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 ಹೋಗಿ ಹೇಳಿದ್ರೆ ಹೋಗ್ಬಿಡ್ತೀಯ. ಇದೆಲ್ಲ ಬೇಕಾ ನಿನ್ಗೆ? ಅಟ್ಲೀಸ್ಟ್ ಇಲ್ಲಿ ಹೊರನಾಡಿ ಹೋಗೋರು, ರಾಣಿಜರಿ ಹೋಗೋರು ಅಟ್ಲೀಸ್ಟ್ ಇಲ್ಲಿ ಒಂದ್ಸರಿ ಬಂದು ಒಂದು 5 ರಿಂದ 10 ನಿಮಿಷ ಕಳೆದೋದ್ರೆ ತುಂಬ ಚೆನ್ನಾಗಿದೆ ಜಾಗ. ನಾವು ತುಂಬ ಸರಿ ಬಂದು ಹೋಗಿದ್ದೀವಿ, ಬಟ್ ಈ ಸರಿ ಏನೋ ಹೇಮಾವತಿ ನದಿ ಮೂಲಕ ವಿಸಿಟ್ ಕೊಟ್ಟು ಹೋಗೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿದೆ. ಅನ್ಕೊಂಡಿರಲಿಲ್ಲ ಇಷ್ಟೆಲ್ಲ ಚೆನ್ನಾಗಿರುತ್ತೆ ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ರು ಇಲ್ಲಿ ಹೋಗೋಣ ಅಂತ. ಅದಕ್ಕೆ ಇಲ್ಲಿ ಬಂದು ನೋಡ್ತಿದ್ದೀವಿ. ತುಂಬ ಚೆನ್ನಾಗಿದೆ. ಇವಾಗ ಇಲ್ಲಿಂದ ಮುಗಿಸ್ಕೊಂಡು ಮೈದಾಡಿ ಆ ಕಡೆ ಎಲ್ಲ ಹೋಗ್ಬೇಕಂತ ಮಾಡೀವಿ. ನೋಡೋಣ ವೆದರ್ ಹೆಂಗೆ ಬರುತ್ತೆ, ಅದ್ರ ಮೇಲೆ ಹೋಗೋದಷ್ಟೇ. ಇವನೇ ನನ್ನ ಫ್ರೆಂಡ್ ಕಿರಣ್, ಇವನೇ ಸಜೆಸ್ಟ್ ಮಾಡಿದ್ದು ಹೇಮಾವತಿಗೆ ಹೋಗೋಣ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ ಅಂತ ಇಲ್ಲಿಗೆ ಬಂದು ಇವಾಗ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ದೇವಸ್ಥಾನದವ್ರು ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಡೀಟೇಲ್ ಕೊಟ್ಟರು, ಎಲ್ಲೆಲ್ಲಿ ಹರ್ಕೊಂಡು ಹೋಗುತ್ತೆ, ಏನು ಎಂತ ಅಂತ. ಇವಾಗ ಟಿಕೆಟ್ ಎಲ್ಲ ದುಡ್ಡು ಕೊಟ್ಟು ತಗೊಂಡು ಇವಾಗ ಈ ಕಡೆ ಕೆಳಗೆ ಹೋಗ್ಬೇಕು. ಇವಾಗ ಮೈದಾಡಿಗೆ ಇವಾಗ ಅದೇ ರೂಟಲ್ಲಿ ಹೋಗ್ತೀವಿ. ಇವಾಗ ಗಾಡಿ ಅಂತೂ ಯಾವುದು ಹೋಗಂಗಿಲ್ಲ, ಸುಮ್ಮನೆ ನಡ್ಕೊಂತ ಹೋಗ್ತಾ ಇರೋದಷ್ಟೇ. ಒಳ್ಳೆ ಆಫ್ ರೋಡ್ ಗಾಡಿ ಇತ್ತು, ಆಫ್ ರೋಡ್ ಮಾಡ್ಬೋದು ನೋಡಿ, ಅಷ್ಟಂತರೂ ಇದೆ. ಹೀಗೆ ಸುಮ್ಮನೆ ನಡ್ಕೊಂತ ಹೋಗ್ತಾ ಇರೋದೆ ಮೈದಾಡಿ ವ್ಯೂ ಪಾಯಿಂಟ್ವರೆಗೂ. ಅದೇನು ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ಇರ್ಬೋದು. ಅರ್ಧ ಕಿಲೋಮೀಟ್ರ್ ಹೋಗಿ ನೆಕ್ಸ್ಟು ಒಳ್ಳೆ ಫಾಗಿದೆ. ಒಂದು 20 ಮಿನಿಟ್ಸ್ ವೇಟ್ ಮಾಡಿ ಅಂತ ಹೇಳಿದರು. ವೇಟ್ ಮಾಡಿ ನೋಡೋದು ಇವಾಗ ವ್ಯೂ ಸಿಗುತ್ತೋ ಇಲ್ಲ ಅಂತ.
ಆಲ್ಮೋಸ್ಟ್ 1 ಅವರ್ ವೇಟ್ ಆದರೂ ಮಾಡ್ತೀವಿ, ಒಳ್ಳೆ ವ್ಯೂ ಸಿಗಬೇಕಷ್ಟೇ ನಮಗೆ. ಇದೇನೋ ಆ ಕಡೆ ಹೋಗ್ಬೋದಾ? ಹಾಂ, ಅಂದರೆ ಈ ಕಡೆ ವ್ಯೂ ಬರತ್ತಾರ ಮಾಡ್ಬಿಟ್ಟು ವ್ಯೂ ಮಾಡ್ತಾರೆ. ನೋಡಿ ಇಲ್ಲಿ ಫಾಲ್ಸ್ ಕಾಣ್ತಾ ಇದೆಯಲ್ಲ, ಸಖತ್ತಾಗೈತೆ ಮಾತ್ರ. ಸೈಕ ಕಾಣ್ತೈತಲ್ಲ. ನೋಡು ಅಲ್ಲಿ ಓ ಮಿಸ್ ಕ್ಲಿಯರ್ ಆಯಿತು, ಸ್ವಲ್ಪ ಕಾಣಿಸ್ತಾ ಇದೆ ಎಲ್ಲದು ಫಾಲ್ಸು. ಪುಣ್ಯಕ್ಕೆ ಬಿಸಿಲು ಬಿತ್ತು ನೋಡಿ, ಅದೊಂದು ಚಲೋ ಆಯಿತು. ಬಂದಿದ್ದಕ್ಕೂ ಸಾರ್ಥಕ ಅಂತರೂ ಅನ್ನಿಸ್ತೈತೆ. ಇನ್ನೊಂದು ಚೂರು ಬಿಸಿಲು ಬಿದ್ದುಬಿಡ್ಲಪ್ಪ, ಇನ್ನೂ ಚೆನ್ನಾಗಿ ಕಂಡುಬಿಡ್ಲಿ. ಹಾಂ, ಅಲ್ಲಿ ನೋಡಿ ಫಾಲ್ಸ್ ಇವಾಗ ಕ್ಲಿಯರಾಗಿ ಕಾಣಿಸ್ತಿದೆ ನೋಡಿ ಫಾಲ್ಸ್ ಎಲ್ಲ. ಚಿಟ್ಟೆ ಮರ, ಚಿಟ್ಟೆ ಅಲ್ಲ, ನಮ್ಮ ಚಿಟ್ಟೆ ಚಿರತೆ ಅಂದಿಲ್ವಲ್ಲ, ಚಿರತೆ ಅಂದೆ, ಚಿಟ್ಟೆ ಅಂದಿಲ್ಲ. ಅಲ್ಲೇ ನಾವು ಅಲ್ಲೇ ಕುಂತಿದ್ದು ಆಕ್ಟಿವಾಗಿದ್ದ ಬಂದು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಪಟ್ಟಂತ ಹೊಡಿ ಅದರಿಂದ ಬೇರೆ ದೂರದಲ್ಲಿ ಫಾಲ್ಸ್ ಕಾಣ್ತೈತೆ. ಅದೇ ತನಕ ಕೇಳ ಅಲ್ಲಿ. ಹಾಂ, ಇದು ರಾಣಿಜೇರಿ ಎಡ್ಜು. ಹ್ಞೂ, ಅದು ಆ ಕಡೆ ಇದು. ಅಷ್ಟೇ ಇರೋದಲ್ಲ. ನಮಗೆ ಆ ಕಡೆಯಿಂದ ತುಂಬ ದೊಡ್ಡದೈತೆ ಅನ್ಸ್ತೈತೆ ಅಷ್ಟೇ. ತೇಜ ಅಲ್ಲಿ ಅದೇನೋ ಕಾಣಿಸ್ತೈತಲ್ಲ, ಆ ಕಡೆನೋ ನಿಂತು ನೋಡ್ತಾ ಅನ್ಸುತ್ತೆ. ಇವಾಗ ಕಳಿಸ್ದಲ್ಲಿ ಊಟ ಮಾಡ್ಕೊಂಡು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸುರ್ಮನೆ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಇನ್ನೊಂದ್ಸರಿ ಕೂಗು ಮಾಡ್ತಾರೆ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕಾಗಿ ನೀವೇನ್ ಮಾಡಿದಿರಿ? ಎಂತದೂ ಇಲ್ಲ. ಮಳೆ ಸ್ಟಾರ್ಟ್ ಆತಲ್ಲ, ನಾನಂತೂ ಕ್ಯಾಪ್ ಹಾಕೊಂಡೆ, ನೀವ ಎಲ್ಲ ತೋರಿಸ್ಕೊಂಬರ್ತಿರೋದು. ಮಕ್ಕಂತ ನಾನೀಗ ಇವನಂತೂ ರಣಧೀರ್ ಹಾಕಿರೋಣ, ಹಂಗೆ ಮುಂದೆ ಹಂಗೆ ನುಗ್ತಾವ್ ನಂಗೆ. ಅದನ್ನು ಸ್ಮೈಲ್ ಮಾಡು, ಸ್ಮೈಲ್. ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಯಾವ ಸೈಡ್ ಎಫೆಕ್ಟ್ಸ್ ಗಾಡಿ ಅಲ್ಲಿಡೋ, ಹಿಂಗೆ ಇಡ್ಬೋದಿತ್ತು. ಆಮೇಲೆ ಏನಿಡೋ ಗಾಂಜಾ ಗಾಂಜಾ ಗಾಂಜಾ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆ ರೋಡ್ನ ಮಾಡ್ತಾರಲ್ಲ, ಬೈಕ್ ತಗೊಬಂದು ಹೆಂಗೈತೆ ನಾಯ ಬುದ್ಧ ಅಂತ ವಾಪಸ್ ಬರ್ತಾ ಜಿಗಣೆ ಕಡ್ಕೊಂಡು ಹೋದ್ರೆ ಏನು ಮಾಡೋಕ್ಕಾಗಲ್ಲ. ದಾಟನ್ ಬರ್ರ. ಈ ಕಡೆ ದಾಟ್ಕೊಂಡು ರೈಟಿಗೆ ಹೋದ್ರೆ ಫಾಲ್ಸಿನ ರೂಟ್. ಬರ್ರಪ್ಪ ಹೋಗೋಣ. ಏನಿಲ್ಲ, ದಾಟಕ್ಕೆ ಜಾಗ ಸಿಗ್ಲಿಲ್ಲ ಇವಾಗ. ಪಕ್ಕದೊಂದು ತೋಟಕ್ಕೆ ಹೋಗಿ ದಾಟ್ಕೋಬೇಕಷ್ಟೇ. ಇನ್ನೂ ಸೂರ್ಮನೆ ಫಾಲ್ಸ್ ಬಂದೇ ಇಲ್ಲ. ಸುಮ್ಮನೆ ಆವಾಗಲೇ ನಡ್ಕೊಂತ ಹೋಗೋದೇ ಆಗೈತೆ ಕೆಲಸ. ಒಂದು ಹಳ್ಳ ದಾಟಿದ್ವಿ, ಅದಾದ್ಮೇಲೆ ಇನ್ನೂ ನಡ್ಕೊಂತ ಹೋಗೋದಾಗುತ್ತೆ. ತುಂಬ ಕೆಸರು ಅಂದರೆ ಕೆಸರು, ಪ್ಯಾಂಟೆಲ್ಲ ಹೊಲ್ಸು ಮಾಡ್ಕೊಂಡು ಹೋಗೋದೇ ಆಗಿದೆ ಕೆಲಸ. ನೋಡಿ ಮತ್ತೊಂದು ಮುಂದೆ ನಡ್ಕೊಂತ ಹೋಗೋದೇ ಕೆಲಸ. ಎಲ್ಲ ಕಾಣಿಸ್ತಿದೆ. ಹಾಂ, ಎಷ್ಟು ಕಾಣಿಸ್ತೈತೆಲ್ಲ ಗೊತ್ತಿಲ್ಲ. ಮುಂದಿನ ಸರ್ ನಡ್ಕೊಂತ ಹೋಗ್ತೀನಿ ಅಲ್ಲಿ. ಸುಮ್ಮನೆ ಏನೋ ವೀಡಿಯೋ ಮಾಡ್ಕೊಂತ ಹಂಗೆ ಮೇಲೆ ನೋಡ್ಕೊಂತ ಹೋಗ್ಬೇಡಿ. ಅವಾಗ ತುಂಬ ಸ್ಲಿಪ್ಪರ್ ಐತೆ, ನೋಡ್ಕೊಂಡಿದ್ದಾರೆ ಅಷ್ಟೇ. ತುಂಬ ಕೆಸರು, ಕಾಣಿಸಿದ್ದಿಂತೆಲ್ಲ ರಾಡಿ ಹಾಗೆ ಇಷ್ಟೇ ಕತೆ. ಹೋಗಿ ಹಾಕೊಂಡು ಕೆಸರು ನಡ್ಕೊಂತ ಹೋಗ್ರಿ, ಅದೇ ಕತೆ ನನಗೆ. ಬಂತು ಫಾಲ್ಸ್ ಬಂತು. ಏನೋ ಆಟ ಆಡ್ಬೋದು ಅಂತ ಹೇಳ್ತಿದ್ದಾರೆ.
ನೋಡೋಣ ನಮ್ಮ ತೇಜಗೆ ಕಂಪ್ನಿ ಕೊಡೋಕೆ ಹೋಗೋಣ ನಾನು ಕೊಟ್ಟು ಒಂದು ಸ್ವಲ್ಪ ಹಂಗೆ ಆಟ ಆಡ್ಕೊಂಡು ಬರೋಣ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಬಂದು ಫಾಲ್ಸ್ ಹತ್ರ ಬಂದು ತುಂಬ ಹತ್ರ ಐತೆ ಮಾತ್ರ ಫಾಲ್ಸು. ಪಕ್ಕದ ಸೌಂಡ್ ಬರ್ತೈತಿ. ನೋಡೋಣ ಇನ್ನೂ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂತ. ನೋಡಿ ಸಕ್ಕತ್ತಾಗಿದೆ ಫಾಲ್ಸ್ ಮಾತ್ರ. ಹೋಗೋಣ ಇಡೀ ಕ್ಲಿಯರಿಟಿ ಹೋಗುತ್ತೆ ನಮ್ದು. ಏನಂತ ಬರ್ಬೋದು ನಾವೇನು ಇದಾಡಂಗಿಲ್ಲ. ಸುಮ್ಮನೆ ಹೋಗು ಅಂತ ಹೇಳಿದು ಒಂದು ಗ್ಲಿಮ್ಸ್ ಕೊಟ್ಟು ಬರುತ್ತದೆ ಅಷ್ಟೇ. ಎಲ್ಲ ಬಿಟ್ಟಿದ್ವಿ. ಹೋಗೋಣ. ಎಲ್ಲರೂ ನೋಡಿಬಿಡ್ರಪ್ಪ, ಇದೇ ಸುರ್ಮನೆ ಫಾಲ್ಸು. ಫಾಲ್ಸೆಲ್ಲ ನೋಡಿದ್ರೆ ವಾಪಸ್ ಹೋಗ್ತಾ ಇದ್ದೀವಿ. ಬಂದೆ ಹೋಗೋಣ ಬನ್ನಿ. ರಯ್ಯ ಬನ್ನಿ ನೆಕ್ಸ್ಟು ನೇತ್ರಾವತಿಯಲ್ಲಿ ಸಿಗೋಣ.